ಪ್ರಾಂತೋಪಾಯಗಳೇನಿದೆ ಅದನ್ನು ಸ್ವೀಕರಿಸಿಕೊಂಡು ಜಿಲ್ಲಾಡಳಿತದ ವತಿಯಲ್ಲಿ ಆಗುವಂಥದ್ದನ್ನು ನಾವು ಇಲ್ಲೇ ಒಂದು ಸಭೆಯನ್ನು ಕರೆದು ಅದನ್ನು ಪರಿಹಾರ ಮಾಡಲು ಕ್ರಮ ಕೈಗೊಳ್ಳೋಣ. ನಮ್ಮ ಹಂತದಲ್ಲಿ ಇಲ್ಲದೇ ಇರುವಂಥದ್ದು ಸರ್ಕಾರದ ಹಂತದಲ್ಲಿ ಮಾಡುವಂತಹ ಕಾರ್ಯವನ್ನು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದು ನೀರಾವರಿ ಸಚಿವರ ಗಮನಕ್ಕೆ ತಂದು ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕಾಗುತ್ತೆ ಅಂತ ಒಂದು ವಿಚಾರವನ್ನು ನನಗೆ ತಿಳಿಸಿದ್ದಾರೆ. ಸೊ ಅದನ್ನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ 5 ಬೇಡಿಕೆಗಳ ಬಗ್ಗೆ ನಾವು ಅತ್ಯಂತ ತ್ವರಿತಗತಿಯಲ್ಲಿ ತುರ್ತಾಗಿ ಒಂದು ಸಭೆಯನ್ನು ಮಾಡ್ತೀವಿ ಅಂತ ನಾನು ಜಿಲ್ಲಾಡಳಿತದ ಪರವಾಗಿ ಹೇಳ್ತಿದ್ದೇನೆ. ತಾವು ಇವತ್ತು ನಮ್ಮ ಜಿಲ್ಲಾಡಳಿತದ ಮನವಿಗೆ ಹೋಗಬೇಕು. ದಯವಿಟ್ಟು ಈ ಧರಣಿ ಸತ್ಯಾಗ್ರಹನ ಇಲ್ಲಿಗೆ ಮುಕ್ತಾಯಗೊಳಿಸಬೇಕು ಅಂತ ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳ ಆಶ್ವಾಸನೆಯಂತೆ ವಾಟದ ಹೊಸಹಳ್ಳಿಯ ರೈತರು ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆದರು. ಕೆರೆ ಅಚ್ಚುಕಟ್ಟುದಾರರ ಬೇಡಿಕೆಗಳನ್ನು ಈಡೇರಿಸಲು ಭರವಸೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಏರ್ಪಡಿಸಲು ತೀರ್ಮಾನಿಸಿದ್ದು, ಯಾವುದೇ ಬೇಡಿಕೆಗಳನ್ನು ಈಡೇರಿಸದೆ ಕಾಮಗಾರಿಯನ್ನು ಮುಂದುವರಿಸಿದರೆ ಹೋರಾಟ ಉಗ್ರರೂಪ ತಾಳುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿ ತಾತ್ಕಾಲಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಕೈಬಿಟ್ಟರು. ಈ ಸಂದರ್ಭದಲ್ಲಿ ಹರ್ಷವರ್ಧನ ರೆಡ್ಡಿ, ಸಿ. ಮಧು, ಸೂರ್ಯನಾರಾಯಣ ರೆಡ್ಡಿ, ಮಾಳಪ್ಪ, ರೈತ ಮುಖಂಡ ಅಮರನಾರಾಯಣ ರೆಡ್ಡಿ, ಶಂಕರ್ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, ಎನ್ ಗಂಗರೆಡ್ಡಿ, ಕೂಡಿರ್ಲಪ್ಪ, ಜಿ ಮೂರ್ತಿ, ಎಸ್ ಮೂರ್ತಿ, ಕೆಂಪುರಂಗಪ್ಪ, ವಿ ಸಿ ನಾಗರಾಜ್, ನವೀನ್ ಕುಮಾರ್, ಜಿಟಿ ಆನಂದ್ ರೆಡ್ಡಿ, ಬಿಎನ್ ಗಂಗಾಧರ್, ತೋಕಲಹಳ್ಳಿ ಲಕ್ಷ್ಮಣ್ ರೆಡ್ಡಿ, ವಿಎಂಸಿ ಮಂಜಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ, ಕೆಜಿ ಪ್ರದೀಪ್, ಬೋಡ ಬಂಡಹಳ್ಳಿ ಚಂದ್ರಶೇಖರ್, ಮಣಿವಾಲ ಗಂಗಾಧರ್, ರಮಣರೆಡ್ಡಿ, ಸಿದ್ದಗಂಗಪ್ಪ ಮತ್ತು ರೈತ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ವಾಡದಸಳ್ಳಿ ಕೆರೆಯ ಅಚ್ಚುಕಟ್ಟುದಾರರು ರೈತರು ಮತ್ತು ರೈತರ ಮಕ್ಕಳು ಏನು ಇಷ್ಟವಾದಿಯಾಗಿ ಪಾದಯಾತ್ರೆ ಮುಖಾಂತರ ಬಂದು ಇಲ್ಲಿ ಧರಣಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಇತಿಹಾಸ ಪುಟಗಳಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟ ಹೋರಾಟ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೆ. ಇದು ನಮ್ಮ ದೊಡ್ಡ ಹಕ್ಕು, ಇದು ನಮ್ಮ ಭೂಮಿ, ನಮ್ಮ ನೀರು, ಇದು ನಮ್ಮ ಹಕ್ಕು. ಹಾಗಾಗಿ ಏನು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ, ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ದೃಷ್ಟಿಯೇ ಅಭೂತಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಅದೇ ರೀತಿಯಾಗಿ ನಿರಂತರವಾಗಿ ನಮಗೆ ಬೆಂಬಲವನ್ನು ಕೊಡ್ತೀವಿ. ಈ ಹೋರಾಟವನ್ನ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈ ರೈತರ ಕೆಲವು ಆಗೋ ತನಕ ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ತಾಲೂಕು ಆಡಳಿತಕ್ಕೆ ನಾಚಿಕೆ ಆಗಬೇಕು. ಕಳೆದ 69 ದಿನಗಳ ಕಾಲ ಹೋರಾಟ ನಡೀತಾ ಇರ್ತದೆ. ಜಿಲ್ಲಾಡಳಿತ ನಾಚಿಕೆ ಆಗಬೇಕು. 69 ದಿನಗಳ ಹೋರಾಟ ಅಂದ್ರೆ ಅದು ರೈತರ ಹೋರಾಟ ಅಂದ್ರೆ ಇವರು ಮತ್ತು ಸರ್ಕಾರ ಯಾರ ಪರವಾಗಿ ಅಂತ ಹೇಳ್ಬಿಟ್ಟು ರೈತರು ಸೂಕ್ಷ್ಮವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ನಾವು ಸಹ ನಿಮ್ಮ ಒಂದು ಮೌನಕ್ಕೆ ಎದುರವರಲ್ಲ. ಸಾಕಷ್ಟು ಜನ ಜನಪ್ರತಿನಿಧಿಗಳು ಈಗಾಗಲೇ ವಾಟದಸಳ್ಳಿ ಕೆರೆ ಅಚ್ಚುಕಟ್ಟುದಾರರಿಗೆ ಬೆದರಿಕೆ ಹಾಕಿದ್ರಿ. ಆ ಬೆದರಿಕೆಗೆ ಬಗ್ಗವರಲ್ಲ ನಾವು ಈ ಜಿಲ್ಲೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹೋರಾಟಗಳನ್ನು ಮಾಡಿ ನೀರಾವರಿಯನ್ನು ಜಾರಿ ಮಾಡಿಕೊಂಡಿರ್ತಕ್ಕಂಥದ್ದು, ಭೂಮಿಗಾಗಿ ಹೋರಾಟ ಮಾಡಿ ಭೂಮಿ ಪಡೆತಕ್ಕಂಥದ್ದು ನಿಮ್ಮ ಕೃಪಾ ಕಟಾಕ್ಷದಿಂದ, ಯಾವ ಸರ್ಕಾರಗಳ ಕೃಪಾ ಕಟಾಕ್ಷದಿಂದ ಬಂದಿರತಕ್ಕಂಥದ್ದಲ್ಲ. ಈ ಭಾಗದ ರೈತರು ಹೋರಾಟದಿಂದ ಹಲವಾರು ವಿಚಾರಗಳಲ್ಲಿ ನಾವು ಜಯ ಗಳಿಸಿದ್ದೀವಿ. ಎಚ್ಎನ್ ವ್ಯಾಲಿ ನೀರನ್ನು ತರ್ತಕ್ಕಂಥ ವಿಚಾರದಲ್ಲಿ ಹೋರಾಟವನ್ನ ಜಯಗಳಿಸಿದ್ದೀವಿ. 2002ರಲ್ಲಿ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಭಾಗದಿಂದ ಸರಿಸುಮಾರು 15,000 ಜನ ರೈತರು ಪಾದಯಾತ್ರೆ ಮಾಡತಕ್ಕಂಥದ್ದು. ಇದೇ ಗೌರಿಬಿದನೂರು ತಾಲೂಕಲ್ಲಿ ಸಿದ್ದಗಂಗಪ್ಪ ಅವರ ನೇತೃತ್ವದಲ್ಲಿ ಸರಿಸುಮಾರು 3,000 ಜನ ಈ ಭಾಗದಿಂದ ಪಾದಯಾತ್ರೆ ಮಾಡಿ ಪರಮಶಿವ ವರದಿ ಜಾರಿ ಆಗ್ಬೇಕಂತ ಹೇಳಿ ಒತ್ತಾಯಿಸತಕ್ಕಂಥದ್ದು ಈ ಅವಿವೇಕಿ ಅಧಿಕಾರಿಗಳಿಗೆ, ಅವಿವೇಕಿ ಸರ್ಕಾರಗಳಿಗೆ ಅರ್ಥ ಆಗಲಿಲ್ಲ. ಹೋರಾಟಗಾರರು ಸರಿಸುಮಾರು 50 ವರ್ಷಗಳ ಮುಂದೆ ಈ ನೀರಿನ ಅಭಾವ ಬರುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ,
ಕುಡಿಯುವ ನೀರಿನ ಸಮಸ್ಯೆ ಆಗತ್ತೆ ಅಂತ ಹೇಳ್ಬಿಟ್ಟು ಆಳುವ ಸರ್ಕಾರಗಳಿಗೆ ಕಾಲಕ್ಕೆ ಎಚ್ಚರಿಕೆ ಕೊಟ್ಕೊಂಡು ಬಂದಿರತಕ್ಕಂಥದ್ದು. ಆದ್ರೆ ಕೆಲವು ಅವಿವೇಕಿ ರಾಜ್ಯ ಸರ್ಕಾರಗಳು, ಅವಿವೇಕಿ ಅಧಿಕಾರಿಗಳು ಹೊರಬಿಚ್ಚುವ ವರದಿಯನ್ನ ಮೂಲಗುಂಬಿ ಮಾಡಿದ್ರು. ಕೃಷ್ಣಾ ನದಿಯಲ್ಲಿರ್ತಕ್ಕಂಥ ಹಕ್ಕನ್ನ ಇವತ್ತಿಗೂ ಪಡಲಿಕ್ಕೆ ಈ ಅವಿವೇಕಿಗಳಿಗೆ ಆಗಲಿಲ್ಲ. ಹೋರಾಟಗಾರರು ರೈತರಿಗೆ ನೀರಿನ ಬಗ್ಗೆ ಅರಿವಿದೆ, ಆದ್ರೆ ಈ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಸರ್ಕಾರಗಳಿಗೆ ರೈತರ ಮೇಲೆ ಕಾಳಜಿ ಇಲ್ಲ. ರೈತರಿಗೆ ನೀರನ್ನು ಕೊಡ್ತಕ್ಕಂಥದ್ದಲ್ಲಿ ಬದ್ಧತೆ ಇಲ್ಲ. ರೈತರಿಗೆ ಭೂಮಿ ಕೊಡ್ತಕ್ಕಂಥ ವಿಚಾರದಲ್ಲಿ ಇವ್ರಿಗೆ ಬದ್ಧತೆ ಇಲ್ಲ. ಹಾಗಾಗಿ ರೈತರನ್ನ ನಿರಂತರವಾಗಿ ಕಡೆಗಣಿಸತಕ್ಕಂಥ ಸರ್ಕಾರಗಳಿಗೆ ನಾವು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೂ ಸಹ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ನೀವು ನಾಲಾಯಕ ಜನಪ್ರತಿನಿಧಿಗಳು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ 69 ದಿನಗಳ ನಿರಂತರ ಹೋರಾಟ ಇಡೀ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಆದ್ರೆ ನೀವು ರೈತರ ಪರ ಅನ್ನೋದನ್ನ ಅಲ್ಲ ಅನ್ನೋದನ್ನ ನಾವು ದೃಢೀಕರಿಸಿದ್ದೀವಿ. ಮುಂಬರುವ ದಿನಗಳಲ್ಲಿ ನಿಮಗೆ ಪಾಠ ಕಲಿಸ್ತೀವಿ. ನಾವು ಹೋರಾಟಗಾರರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ನೀವು ಅಚ್ಚುಕಟ್ಟುದಾರರು ಏನು 69 ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ನಾವು ಯಾವುದೇ ಕಾರಣಕ್ಕೂ ಎದುಗುಂದ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಜೊತೆಗೆ ಈ ಹೋರಾಟವನ್ನ ಮುಂದುವರಿಸ್ತೀವಿ. ನಾವು ಕೈ ಜೋಡಿಸ್ತೀವಿ. ಜಿಲ್ಲಾಧಿಕಾರಿಗಳೆಲ್ಲ ವಿಧಾನಸೌಧಗ ಮುತ್ತಿಗೆ ತನಕ ಈ ಹೋರಾಟವನ್ನ ಹೇಳಿದೈತೀವಿ ಅಂತ ಹೇಳಿ ಹೇಳ್ತಾ, ಇವತ್ತಿನ ನಮ್ಮನ್ನ ಬೆಂಬಲ ಕೋರಿದ್ದಕ್ಕೆ ನಾವು ಬಂದು ಬೆಂಬಲ ಪಟ್ಟಿದ್ದೀವಿ. ಸಂಬಂಧಪಟ್ಟ ADC ಅವರ ಈಗಾಗಲೇ ತಾಲೂಕು ಕಚೇರಿಗೆ ಬಂದಿದ್ದಾರೆ. ನಾವು ಈ ಭಾಗದ ಸಮಸ್ಯೆಗಳು ಮತ್ತು ವಾಡದಸಳ್ಳಿ ನೆಲವೇರ ಹೋಬಳಿಯ ರೈತರ ಏನು ವಾಡದಸಳ್ಳಿ ಕೆರೆಯಿಂದ ನೀರನ್ನ ನಗರಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ, ಆ ವಿಚಾರವಾಗಿ ಹಲವಾರು ವಿಷಯಗಳನ್ನು ಮುಂದೆ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಆ ವಿಚಾರವಾಗಿ ಸಮಂಜಸವಾದಂತ ಉತ್ತರವನ್ನ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಆದ್ರೆ ಆ ನಿರೀಕ್ಷೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ತಾತ್ಕಾಲಿಕವಾಗಿ ಏನಾದ್ರೂ ನಮಗೆ ಪರಿಹಾರ ಸಿಕ್ಕರೆ ಹೊರತು, ಇಲ್ಲಾಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ. ವಿಧಾನಸೌಧಕ್ಕೆ ಮುಂದೆ ಧರಣಿ ಮಾಡ್ತೀವಿ. ವಿಚಾರದಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇರೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ತಾಲೂಕು ಆಡಳಿತಕ್ಕೆ ನಾಚಿಕೆ ಆಗ್ಬೇಕು. ನಾನೇ ಸುಮಾರು ಸಾರಿ ಅವರ ಹತ್ರ ಮಾತಾಡಿದ್ದೀನಿ. ಪೊಲೀಸ್ ಇಲಾಖೆ ಅವರ ಹತ್ರ ಕೂಡ ಮಾತಾಡಿದ್ದೀನಿ. ಪೊಲೀಸ್ ಇಲಾಖೆಗೆ ಆವತ್ತೇ ನಾನು ಹೇಳಿದ್ದೀನಿ, ಏನಾದರೂ ಬಂದು ನೀವು ಮಧ್ಯಪ್ರವೇಶ ಮಾಡಿ ಆಗ್ತಕ್ಕಂಥ ಈ ಒಂದು ಏನಿದೆ ಇದಕ್ಕೊಂದು ದಾರಿ ಕಾಣಿಸ್ಬೇಕು ಅಂತ ಹೇಳಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ. ಬಟ್ ಏನಾಗಿದೆ ಅಂದ್ರೆ ಪ್ರತಿಷ್ಠೆ ಕಣವಾಗಿ ನಿಂತಿದೆ. ಶಾಸಕರು ಹೇಳ್ತಾರೆ ಇದೊಂದು ರಾಜಕಾರಣ, ಹಂಗಾಗಿ ನಾನು ಹೋಗೋದಿಲ್ಲ ಅಂತ ಹೇಳಿ. ಶಾಸಕರು ನಾವು ಕೇಳಬೇಕಾಗಿದೆ, ನೀವು ರಾಜಕಾರಣ ಅವ ಮಾಡ್ತಾ ಇರೋದು ಅಂತ. ಪ್ರತಿಯೊಬ್ಬರೊಬ್ಬರ ರಾಜಕಾರಣ ಅವ್ರ ಜೊತೆ ಇರುತ್ತೆ, ಆದ್ರೆ ಜನರ ಹಿತಾಸಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲಿಂದ ಹೇಳ್ತಾ ಇದ್ದೀವಿ, 66 ಕೋಟಿ ರೂಪಾಯಿ 70 ಕೋಟಿ ರೂಪಾಯಿ ಬೇಕಾಗಿಲ್ಲ. ನೀವು ಹೇಳ್ತಾ ಇರ್ತಕ್ಕಂಥದ್ದೇನು, ನಾವು ಎತ್ತಿನ ಒಳ್ಳೆ ನೀರು ಬಿಟ್ಟು ಆಮೇಲೆ ತರ್ತೀವಿ ಅಂತ ಹೇಳಿ. ಎತ್ತಿನ ಒಳ್ಳೆ ನೀರು ಬಿಡಬೇಕಾದ್ರೆ ನೀವು ಹಿಂಗೆ ಹೋಗ್ಬಿಟ್ಟು ಮಂಚನಹಳ್ಳಿಯಿಂದ ದೀಪಾಡ ಆಮೇಲೆ ವಾಡದಸಳ್ಳಿ ಕೆರೆಗೆ ಬಿಟ್ಟು ಆಮೇಲೆ ತರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಈಗ ತೊಂಡೆಬಾಳಿಯಿಂದ ತರ್ಬೋದು, ಇಲ್ಲ ದಾಮಗೋಡಿನಿಂದ ತರ್ಬೋದು. ಆ ಕೆಲಸ ಮಾಡಿದ್ರಲ್ಲ, ಅರ್ಧ ದುಡ್ಡು ಕೂಡ ಆಗೋದಿಲ್ಲ ಖರ್ಚು. ಅಲಕಾಪುರದಿಂದ ತಂದಿಲ್ಲ ಅಣೆಕಟ್ಟು ಕಟ್ಟೋದ ಅಥವಾ ಇದೇನು ಯಾವತ್ತೊಂದು ಕೆರೆ ಅಂತ ಈಗ ಒಂದು ಜಾಗ ಇದೆ ಅಲ್ಲಿ ಮಾಡೋದ ನೋಡಿ, ಫೀಸಿಬಿಲಿಟಿ ಎಲ್ಲಿದೆ ಅಂತ ಒಂದು DPR ಮಾಡಿಸಿ. ಆ ಪ್ರಕಾರವಾಗಿ ಮಾಡಿದ್ರೆ ಬಹುಶಃ ಇದರಲ್ಲಿ ಅರ್ಧ ದುಡ್ಡಿಗೆ ಇವತ್ತು ನಮ್ಮ ಈ ಪ್ರಾಜೆಕ್ಟ್ ಅನ್ನ ಮಾಡ್ಬೋದಾಗಿತ್ತು. ಬೇಕಾಗಿರ್ತಕ್ಕಂಥದ್ದು ಅದಲ್ಲ, ಬರೀ ವ್ಯಾಪಾರ ಮಾಡಿಕೊಂಡು ಕಾಂಟ್ರಾಕ್ಟ್ಗಳಿಗೆ ಡ್ಯೂಟಿ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ. ನಾವು ಒಂದು ತೀರ್ಮಾನ ಬರ್ತೀವಿ, ವಾಡದಸಳ್ಳಿ ಕೆರೆ ಅಚ್ಚುಕಟ್ಟುದಾರರು ಏನಿದ್ದಾರೆ ಅವರ ಹೋರಾಟಕ್ಕೆ ಗೌರಿಬಿದನೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರವಾಗಿರ್ತಕ್ಕಂಥ ಸಂಘಟನೆಗಳು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಜನತೆ ಕೂಡ ನಾವು ಬೆಂಬಲವಾಗಿ ನಿಲ್ತೀವಿ. ಯಾಕಂದ್ರೆ ವಾಡದಸಳ್ಳಿಯ ಏನು ಅಚ್ಚುಕಟ್ಟುದಾರರಿದ್ದಾರೆ ಅವರ ಹೋರಾಟ ನ್ಯಾಯಸಮ್ಮತವಾಗಿದೆ. ಆ